ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತು ಮ್ಯಾಚ್ ಡೇ, ಗೇಮ್ ಆನ್. ಮೊದಲನೇ ಸೆಮಿಫೈನಲ್ ನಡೀತಾ ಇದೆ. ಸೌತ್ ಆಫ್ರಿಕಾ ಇಸ್ ಟೇಕಿಂಗ್ ಆನ್ ನ್ಯೂಜಿಲೆಂಡ್. ಎಲ್ಲಿ? ವಾಂಖೆಡೆ ಸ್ಟೇಡಿಯಂ ಅಲ್ಲ ನಡೀತಾ ಇರೋದು, ಹಿಡಿಂಗ್ ಗಾರ್ಡನ್ಸ್ ಅಲ್ಲಿ. ಇಂಡಿಯಾ ಲಾಸ್ಟ್ ಮ್ಯಾಚ್ ಆಡ್ತಲ್ಲಪ್ಪ ವೆಸ್ಟ್ ಇಂಡೀಸ್ ಮೇಲೆ, ಅದೇ ವೆನ್ಯೂಲಿ ಆಗ್ತಾ ಇರೋಂಥ ಮ್ಯಾಚು. ಹಿಡಿಂಗ್ ಗಾರ್ಡನ್ ಸರ್ಫೇಸ್ ಬಗ್ಗೆ, ಜೊತೆಗೆ ಔಟ್ಫೀಲ್ಡ್ ಬಗ್ಗೆ ಆ್ಯಂಡ್ ವೆದರ್ ಬಗ್ಗೆ ಹೇಳಬೇಕಾಗಿರೋಂಥದ್ದು ಏನಿಲ್ಲ. ಆಲ್ರೆಡಿ ನೋಡ್ತಿರೋ ಲಾಸ್ಟ್ ಮ್ಯಾಚಲ್ಲಿ ಸಿಮಿಲರ್ ಕೈಂಡ್ ಆಫ್ ಟ್ರ್ಯಾಕು ಕೂಡ ಸಿಗ್ಬೋದು. ಅಂದರೆ ಅದೇ ವಿಕೆಟು ಕೂಡ ಸಿಕ್ಕಿದ್ರು ಸಿಗ್ಬೋದು, ಅಥವಾ ಪಕ್ಕದ ವಿಕೆಟ್ ಸಿಗ್ಬೋದು. ಜೊತೆಗೆ ಇನ್ನೊಂದು ಔಟ್ಫೀಲ್ಡ್ ಬಗ್ಗೆ ಆಗಿರಲಿ, ವೆದರ್ ಬಗ್ಗೆ ಆಗಿರಲಿ, ಏನೋ ಡಿಫ್ರೆನ್ಸ್ ಏನಾಗೋದಿಲ್ಲ. ಔಟ್ಫೀಲ್ಡ್ ಸಿಕ್ಕಾಪಟ್ಟೆ ಫಾಸ್ಟ್ ಇರುವಂಥ ಔಟ್ಫೀಲ್ಡು, ಪಟ್ ಪಟ್ ಅನ್ನಂಗೆ ಸುಮ್ಮನೆ ಟಚ್ ಮಾಡಿದ್ರೆ ಬೌಂಡ್ರಿಗೆ ಹೋಗೋವಂಥ ಔಟ್ಫೀಲ್ಡು. ಈ ಕಡೆಯಿಂದ ಡ್ಯೂ ಫ್ಯಾಕ್ಟ್ರು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿದ್ದು ಲಾಸ್ಟ್ ಮ್ಯಾಚಲ್ಲಿ ನೋಡೋಲ್ಲಪ್ಪ. ಯಾರು ಕಾರ್ ಹಾಕೋರೆ ಎಲ್ಲ ಫುಲ್ ಟಾಸ್ ಹೋಗ್ತಾ ಇತ್ತು ಬಾಲ್ಗಳು. ಸೊ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಇದನ್ನ ಖಂಡಿತ ನ್ಯೂಜಿಲೆಂಡ್ ನೋಡಿದ್ರೆ ಸೌತ್ ಆಫ್ರಿಕಾದವರು ಕೂಡ, ಸೌತ್ ಆಫ್ರಿಕಾ ಗೊತ್ತಲ್ಲಪ್ಪ, ಅವರೆಲ್ಲ ಪಂಟ್ರುಗಳು ಅನಲೈಸ್ ಮಾಡೋದ್ರಲ್ಲಿ, ಪ್ಲಾನ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಅಧ್ಯಯನ ಮಾಡಿರ್ತಾರೆ. ಟಾಸ್ ಗೆಲ್ತು ಅಂದರೆ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಚಾನ್ಸಸ್ಸು ಕಾಣಿಸ್ತಾ ಇದೆ. ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಗೆಲ್ಲಕ್ಕಾಗಲ್ಲ ಅಂತ ಅಲ್ಲ. ನೋಡಿ ಲಾಸ್ಟ್ ಮ್ಯಾಚ್ನು ಕೂಡ ಬುಡಕ್ಕೆ ಹೋಯ್ತು, ಏನದೇನು ಒನ್ ಸೈಡ್ ಮ್ಯಾಚ್ ಏನಾಗಲಿಲ್ಲ. ಸೊ ಬ್ಯಾಟಿಂಗ್ ಫಸ್ಟ್ ಮಾಡಿದ್ರು ಕೂಡ ಗೆಲ್ಲುವಂಥ ಪಾಸಿಬಿಲಿಟಿ ಅನ್ನೋದು ಜಾಸ್ತಿನೇ ಇದೆ. ಇಲ್ಲಾಗಿರುವಂಥ 19 ಮ್ಯಾಚ್ಗಳಲ್ಲಿ 10 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡೋರು, ಆ್ಯಂಡ್ ಇನ್ನು 9 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು. ಸೊ ಈಕ್ವಲ್ ನಂಬರ್ ಆಫ್ ಏನಿದೆ, ಆಲ್ಮೋಸ್ಟ್ ಒಂದು ರೇಂಜಿಗೆ ಈಕ್ವಲ್ ಆಗೇನೇ ಇದೆ. ಒಂದು ಮ್ಯಾಚ್ನ ಜಾಸ್ತಿ ಗೆದ್ದಿದ್ದಾರೆ ಅಷ್ಟೇ ಆಗಿರುವಂಥ T20 ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ ಹೇಳ್ತಾ ಇರೋದು. ಇಲ್ಲಿ ಆಶ್ಚರ್ಯಕರವಾಗಿ ಏನು ಅಂತಂದರೆ, T20 ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ, ಅಂದರೆ ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಮೊದಲನೇ ಬಾರಿಗೆ ಮುಖಾಮುಖಿ ಆಗ್ತಾ ಇದ್ದಾರೆ ನಾಕ್ಔಟ್ ಮ್ಯಾಚಲ್ಲಿ ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ. ಇದುವರೆಗೂ ಹಿಸ್ಟ್ರಿ ತೆಗೆದು ನೋಡ್ತು ಅಂತಂದರೆ ಒಂದ್ಸಲಿನೂ ಕೂಡ ನಾಕ್ಔಟ್ ಮ್ಯಾಚ್ಗೆ ಇವರಿಬ್ರು ಬಂದಿಲ್ಲ, ಅಂದರೆ ಮುಖಾಮುಖಿ ಆಗಿಲ್ಲ. ಬೇರೆಯವ್ರ ಮೇಲೆ ಆಡಿದ್ದಾರೆ, ಬಟ್ ಇವರಿಬ್ರು ನಾಕ್ಔಟ್ ಮ್ಯಾಚಲ್ಲಿ ಮುಖಾಮುಖಿ ಆಗಿಲ್ಲ. ಸೊ ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ಏನು ಅಂತಂದರೆ, 5 ವರ್ಲ್ಡ್ ಕಪ್ಪು ಹೇಳ್ಬಿಡ್ತೀನಿ, ಡೀಟೇಲ್ ಸ್ಟ್ಯಾಟ್ಸ್. 2007 ವರ್ಲ್ಡ್ ಕಪ್ಪು, 2009 ವರ್ಲ್ಡ್ ಕಪ್ಪು, 2010 ವರ್ಲ್ಡ್ ಕಪ್ಪು, 2014 ವರ್ಲ್ಡ್ ಕಪ್ಪು, 2026 ವರ್ಲ್ಡ್ ಕಪ್ಪು ನ್ಯೂಜಿಲೆಂಡ್ ಅವರಿಗೆ ಸಿಕ್ಕಿದ್ದಾರೆ. ಸೌತ್ ಆಫ್ರಿಕಾದವರು ವರ್ಲ್ಡ್ ಕಪ್ಸ್ ಅಂತ ಬಂದಾಗ, T20 ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಎಲ್ಲ ಮ್ಯಾಚ್ನ ಸೋತಿದ್ದಾರೆ ನ್ಯೂಜಿಲೆಂಡ್ ಅವರು. ಇನ್ಫ್ಯಾಕ್ಟ್ ಈ ಸಲಿನೂ ಕೂಡ ಲೀಗ್ ಸ್ಟೇಜ್ ಮ್ಯಾಚಲ್ಲಿ, ಅಂದರೆ ಗ್ರೂಪ್ ಸ್ಟೇಜ್ ಮ್ಯಾಚಲ್ಲಿ ಸೋತಿದ್ದಾರೆ ಸೌತ್ ಆಫ್ರಿಕಾಗೆ ನ್ಯೂಜಿಲೆಂಡ್ ಅವರು. ಎಲ್ಲ ಮ್ಯಾಚು 5 ಮ್ಯಾಚ್ನು ಗೆದ್ದಿರೋದು ಸೌತ್ ಆಫ್ರಿಕಾದ್ರು. ಒಂದು ವೇಳೆ ಏನಾದರೂ ಇವತ್ತು ನ್ಯೂಜಿಲೆಂಡ್ ಅವರು ಗೆದ್ರು ಅಂತಂದರೆ T20 ವರ್ಲ್ಡ್ ಕಪ್ಸಲ್ಲೇ ನ್ಯೂಜಿಲೆಂಡ್ ಅಗೇನ್ಸ್ಟು ಗೆದ್ದಂಥ ಮೊದಲನೇ ಮ್ಯಾಚ್ ಆಗುತ್ತೆ. ಗೆದ್ದೇ ಇಲ್ಲ ನ್ಯೂಜಿಲೆಂಡ್ ಅವರು. ಇತಿಹಾಸ ತೆಗೆದು ನೋಡಲಿ, 2007 ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಒಂದು ಮ್ಯಾಚನ್ನು ಕೂಡ ನ್ಯೂಜಿಲೆಂಡ್ ಅವರು ಸೌತ್ ಆಫ್ರಿಕಾ ಮೇಲೆ ಗೆದ್ದೇ ಇಲ್ಲ. ನಾರ್ಮಲ್ ಬೈಲಾಟ್ರಲ್ ಸೀರೀಸಲ್ಲಿ ಬೇಕಾದ್ರೆ ಗೆದ್ದಿರ್ಬೋದು, ಅದರಲ್ಲೂ ಅಷ್ಟೇ ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ಏನಿದೆ ಇವ್ರದ್ದು. ಆಗಿರುವಂಥ 19 ಮ್ಯಾಚಲ್ಲಿ, ಅಂದರೆ ಬೈಲಾಟ್ರಲ್ ಸೀರೀಸ್ ಅಂತ ಬಂದಾಗ 12, ಅಂದರೆ ಇನ್ಕ್ಲೂಡ್ ಮಾಡ್ಕೊಂಡು ಎಲ್ಲ ವರ್ಲ್ಡ್ ಕಪ್ಸು ಅದು ಇದು ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಇದಿರೋದು, ಬೈಲಾಟ್ರಲ್ ಸೀರೀಸು ಮತ್ತು ವರ್ಲ್ಡ್ ಕಪ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು 19 ಮ್ಯಾಚಲ್ಲಿ 12 ಮ್ಯಾಚ್ನ ಗೆದ್ದಿರೋದು ಸೌತ್ ಆಫ್ರಿಕಾದವರು, 7 ಮ್ಯಾಚ್ನ ಗೆದ್ದಿದ್ರೆ ನ್ಯೂಜಿಲೆಂಡ್ ಅವರು. ಸೊ ಇಲ್ಲೂ ಕೂಡ ಅವ್ರದ್ದೇ ಅಪ್ಪರ್ ಹ್ಯಾಂಡ್ ಅಂತೂ ಖಂಡಿತ ಇದೆ. ಸೌತ್ ಆಫ್ರಿಕಾ ಪ್ಲಾನ್ ಮಾಡ್ತಾ ಇರೋವಂಥ ರೀತಿ ಎಲ್ಲ ನೋಡ್ತು ಅಂತ ಅಂದರೆ ಖಂಡಿತ ಇವತ್ತಿನ ಮ್ಯಾಚ್ನ ಗೆಲ್ಲೋದಕ್ಕೆ ಫೇವ್ರೇಟ್ಸ್ ಇರೋದು ಅದು ಸೌತ್ ಆಫ್ರಿಕಾನೇ, ನ್ಯೂಜಿಲೆಂಡ್ ಅಲ್ಲ. ಸೊ ನ್ಯೂಜಿಲೆಂಡ್ ಇನ್ ಕೇಸ್ ಅವ್ರು ಗೆದ್ರು ಅಂತ ಅಂದರೆ ಅವರು ಎಲ್ಲರನ್ನೂ ಸುಳ್ಳು ಮಾಡ್ದಂಗೆ ಇರುತ್ತೆ. ಸೊ ನ್ಯೂಜಿಲೆಂಡ್ ಈ ಮ್ಯಾಚ್ನ ಗೆಲ್ತು ಅಂತಂದರೆ ಅವ್ರಿಗೆ ಖಂಡಿತ ಫೈನಲ್ ಎಂಟ್ರಿ ಕೊಟ್ಬಿಟ್ರು ಅಂತಂದರೆ ಅವ್ರಿಗೆ ಒಂಥರ ಲಾಟ್ರಿ ಆಗೋಗ್ಬಿಡುತ್ತೆ. ಯಾಕಂದರೆ ಅವ್ರು ಕ್ವಾಲಿಫೈ ಆಗಿದೆ ನೆಟ್ ರನ್ ರೇಟ್ ಆಧಾರದ ಮೇಲೆ, ಒಂಥರ ಬುಡಕ್ಕೆ ಬಂದ್ಬಿಟ್ಟು ಕ್ವಾಲಿಫೈ ಆಗಿದ್ದು. ಆ್ಯಂಡ್ ಗ್ರೂಪ್ ಸ್ಟೇಜಲ್ಲೂ ಕೂಡ ಸೋತಿದ್ದಾರೆ ಸೌತ್ ಆಫ್ರಿಕಾ ಅಗೇನ್ಸ್ಟು. ಇಲ್ಲೂ ಅದೇ ಒಂದು ರಿಪೀಟ್ ಟೆಲಿಕಾಸ್ಟ್ ಆಗ್ಬೋದು ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ನ್ಯೂಜಿಲೆಂಡ್ ಸೋತ್ಬಿಟ್ಟು ಮನೆಗೆ ಹೋಗ್ಬೋದು ಅಂತ, ಸೌತ್ ಆಫ್ರಿಕಾ ಫೈನಲಲ್ಲಿ ಹೋಗ್ಬಿಟ್ಟು ಕೂತ್ಕೊಬೋದು ಅಂತ ನಾನು ಅನ್ಕೊಂತ ಇದ್ದೀನಿ. ಬಟ್ ಹಣೆ ಬರೋಕ್ಕೆ ಹೊಣೆ ಯಾರು, ಡೆಸ್ಟಿನಿ ಏನು ಬರ್ದಿದ್ಯೋ ಅದೇ ಆಗೋದು. ಇಲ್ಲಿ ನ್ಯೂಜಿಲೆಂಡ್ ಗೆಲ್ಲಬೇಕು ಅಂದರೆ ಒಂದಾಗಬೇಕು. ಅದೇನೋ ಅಂದರೆ ಟಿಮ್ ಶೆಫರ್ಡ್ ಮತ್ತು ಫಿನ್ನಾಲ್ನು ಸಖತ್ತಾಗಿ ಆಡಬೇಕು. ಇನ್ ಕೇಸ್ ಇವರಿಬ್ರು ಸಖತ್ತಾಗಿ ಆಡ್ತು ಅಂದರೆ, ಓಪನಿಂಗ್ ಪಾರ್ಟ್ನರ್ಶಿಪ್ ಸೈಕಾಗಿ ಬಿಲ್ಡ್ ಆಯಿತು ಅಂತಂದರೆ ಅವಾಗ ಮಾತ್ರ ನ್ಯೂಜಿಲೆಂಡ್ ಗೆಲ್ಲುವಂಥ ಒಂದು ಚಾನ್ಸ್ ಇರುತ್ತೆ. ಇಲ್ಲ ಅಂತಂದರೆ ನನ್ನ ಪ್ರಕಾರ ನ್ಯೂಜಿಲೆಂಡ್ ಗೆಲ್ಲೋದಿಲ್ಲ. ಇವರಿಬ್ರು ಕಡಕಾಗಿ ಆಡ್ತು ಅಂದರೆ ಮಾತ್ರ ನನ್ನ ಪ್ರಕಾರ ಗೆಲ್ತಾರೆ. ಆ್ಯಂಡ್ ಈ ಕಡೆಯಿಂದ ಪಕ್ಕ ನನ್ನ ಪ್ರಕಾರ ಒಂದು ಹೆವಿ ಕಾನ್ಫಿಡೆನ್ಸ್ ಇದೆ ಸೌತ್ ಆಫ್ರಿಕಾದವರು ಗೆದ್ದೇ ಗೆಲ್ತಾರೆ ಅಂತ. ಟೀಮ್ ಹೆಂಗೆ ಇರಲಿ, ಬ್ಯಾಟಿಂಗ್ ಹೆಂಗೆ ಆಡಲಿ, ಏನೇ ಮಾಡಲಿ, ನನ್ನ ಪ್ರಕಾರ ಸೌತ್ ಆಫ್ರಿಕಾದವ್ರು ಗೆಲ್ತಾರೆ ಅಂತ. ಯಾಕಂದರೆ ನೋಡು ಗುರು ಹೆಂಗಿದೆ ಅಂತ ಅವರ ಬ್ಯಾಟಿಂಗು. ಕ್ವಿಂಟನ್ ಡಿ ಕಾಕ್, ರಿಯಾನ್ ರಿಕಲ್ಟನ್, ಆ್ಯಡಮ್ ಮಾಕ್ರಮ್ಮು ಹೆಂಗೆ ಆಡ್ತಾ ಇದ್ದಾರೆ ಅಂತಂದರೆ, ಆ್ಯಡಮ್ ಮಾಕ್ರಮ್ಮು ಸೈಕಾಗಿ ಆಡ್ತಾ ಇದ್ದಾರೆ. ಡೆವಾಲ್ಡ್ ಬ್ರೇವಿಸು, ಡೇವಿಡ್ ಮಿಲ್ಲರು, ಸ್ಟಬ್ಸು, ಗ್ಯಾನ್ಸನ್ನು ಸೈಕಾಗಿರುವಂಥ ಬ್ಯಾಟಿಂಗ್ ಯೂನಿಟ್ ಹೊಂದಿದ್ದಾರೆ. ಇವ್ರಿಗೇನಿಲ್ಲ ಅಂತ ಅಲ್ಲ. ಟಿಮ್ ಶೆಫರ್ಡ್, ಫಿನ್ನಾಲ್, ರಚಿನ್ ರವೀಂದ್ರ, ಆಮೇಲೆ ಗ್ಲಾನ್ ಫಿಲಿಪ್ಪು, ಮಿಚೆಲ್ಲು, ಮಾರ್ಕ್ ಶಾಪ್ಮನ್ನು ಆ್ಯಂಡ್ ಸ್ಯಾಂಡ್ನರ್, ಬಟ್ ಅರ್ಧಕ್ಕರ್ಧ ಜನ ಫಾರ್ಮಲ್ಲಿಲ್ಲ. ಸೊ ಇವರಿಗೆ ಅದೇ ಮೈನ್ ಸ್ಟ್ರೆಂತ್ ಬಂದ್ಬಿಟ್ಟು ಟಿಮ್ ಶೆಫರ್ಡ್ ಆ್ಯಂಡ್ ಫಿನ್ ಆಲನ್ ಅಂತಲೇ ಹೇಳ್ಬೋದು. ಗ್ಲೆನ್ ಫಿಲಿಪ್ ಕೂಡ ಫಾರ್ ದಟ್ ಮ್ಯಾಟರ್ ಒಂದು ಸ್ವಲ್ಪ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಸೊ ಅದು ಬಿಡ್ತು ಅಂತಂದರೆ ಅಂಥ ಮಟ್ಟಿಗೆ ಅವರು ಕಾಣಿಸ್ಕೊಂತ ಇಲ್ಲ. ಒಟ್ಟಾಲ್ ಬೌಲಿಂಗ್ ಅಂತ ಬಂದಾಗ ಜೇಕಬ್ ಡೆಫಿ, ಆಮೇಲೆ ಲಾಕಿ ಫರ್ಗಸನ್, ಎಸ್ ಸೋದಿ, ಆಮೇಲೆ ಮೆಕಾಂಕಿ ಅಥವಾ ಮ್ಯಾಟ್ ಹೆನ್ರಿ ಒಂಥರ ಹಂಗೆ ಹಿಂಗೆ ಇದೆ. ಬಟ್ ಇವ್ರ ಕಡೆ ನೋಡ್ತು ಅಂತಂದರೆ ಸಿಕ್ಕಾಪಟ್ಟೆ ಸಾಲಿಡ್ ಆಗಿದೆ ನನ್ನ ಪ್ರಕಾರ ನೋಡ್ತು ಅಂದರೆ. ಕಗಿಸೋ ರೋಬಾರ್ಡ್ ಆಗಿರ್ಬೋದು, ಲುಂಗಿ ಇಂಗಿಡಿ ಆಗಿರ್ಬೋದು, ಕಾರ್ಬಿನ್ ಬಾಷ್ ಆಗಿರ್ಬೋದು, ಕೇಶವ್ ಮಹಾರಾಜ್ ಆಗಿರ್ಬೋದು, ಎಲ್ಲರೂ ಕೂಡ ಪ್ರೋನೇನೆ ಈ ಒಂದು
ಸೀರೀಸ್ ಅಂತ ಬಂದಾಗ, ಒಂದು ಟೂರ್ನಮೆಂಟ್ ಅಂತ ಬಂದಾಗ, ಸೊ ಅದನ್ನು ನನಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೇಳ್ತಾ ಇದೆ ಸೌತ್ ಆಫ್ರಿಕಾದವರು ಇವತ್ತು ಗೆದ್ದು ತೀರ್ತಾರೆ ಅಂತ. ಇನ್ ಕೇಸ್ ನ್ಯೂಜಿಲೆಂಡ್ ಗೆದ್ದರು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನಪ್ಪ ಸೌತ್ ಆಫ್ರಿಕಾನ ನ್ಯೂಜಿಲೆಂಡ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಒಟ್ನಲ್ಲಿ ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ಏನಿದೆ, 5 ಮ್ಯಾಚ್ನ ಗೆದ್ದಿರುವಂಥದ್ದು, ಇದನ್ನ ಬ್ರೇಕ್ ಡೌನ್ ಮಾಡ್ದಂಗೆ ಆಗುತ್ತೆ ನ್ಯೂಜಿಲೆಂಡು. ಇದನ್ನ ಬ್ರೇಕ್ ಡೌನ್ ಮಾಡೋದಕ್ಕೋಸ್ಕರ ಚಾಲೆಂಜ್ ತೊಗೊಂಡು ಆಡಬೇಕಾಗುತ್ತೆ. ಒಂದು ಮ್ಯಾಚ್ ಚೆನ್ನಾಗಿ ಗೆಲ್ಲೇಬೇಕು ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಅಂತ ಅಂದರೆ ಸೌತ್ ಆಫ್ರಿಕಾ ಅಗೇನ್ಸ್ಟ್. ಮತ್ತೆ ಸಿಗುವ ಮುಂದಿನ ವಿಡಿಯೋಲಿ ಗಾಯ್ಸ್.